ತಾರ್ ರೋಡ್ ಅಟ್ಯಾಚ್ 3 ಎಕರೆ 33 ಗುಂಟೆ ವಿತ್ ಬೋರು ಇದೆ, ನೀರಾವರಿ. ಇದಕ್ಕೆ ನೋಡಿ ಕರೆಂಟ್ ಬಾಕ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ ಆಲ್ರೆಡಿ. ತೊಟ್ಟಿ ಇದೆ, 2 ಬೋರ್ ಇದೆ. ಇದು ಬಂದ್ಬಿಟ್ಟು ನ್ಯಾಷನಲ್ ಹೈವೇಯಿಂದ 2 ಕಿಲೋಮೀಟ್ರ್ ಆಗುತ್ತೆ. ಪೂನಾ ಟು ಬೆಂಗಳೂರು ನ್ಯಾಷನಲ್ ಹೈವೇ. ತಾರ್ ರೋಡ್ ಅಟ್ಯಾಚ್ ಇದೆ. ಒಳ್ಳೆ ಮಣ್ಣಲ್ಲಿ ಯಾವುದೇ ಥರ ಇದರಲ್ಲಿ ಯಾವ ಅಂಶನೂ ಕಮ್ಮಿ ಇಲ್ಲ, ಎಲ್ಲ ಥರ ಅಂಶನೂ ಚೆನ್ನಾಗಿದೆ. ಇದು ಭೂಮಿ ಒಳ್ಳೆ ಪಪ್ಪಾಯ ಹಾಕಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ಪ್ಲ್ಯಾಂಟು. ಇದೆಲ್ಲ ಈ ಪಕ್ಕದಲ್ಲಿ ಅಡಿಕೆ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಭೂಮಿ ತುಂಬ ಉತ್ತಮವಾದ್ರಿಂದ ಇದರಲ್ಲಿ ಒಳ್ಳೆ ಬೆಳೆ ತೆಗಿಬೋದು. ಪಪ್ಪಾಯ ನೋಡಿ ಈಗ ಆಲ್ರೆಡಿ ಸ್ಟೇಜಿಗೆ ಬರ್ತಿದೆ, ಎಲ್ಲ ಆಲ್ರೆಡಿ ಫ್ಲೇವರ್ ಕಚ್ತಾ ಇದೆ. ಈಗ ಆಲ್ರೆಡಿ ಫ್ಲೇವರ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ತೊಟ್ಟಿ ಇದೆ, ಮತ್ತು ಇಲ್ಲಿ ವಿಲೇಜ್ ಬೇರೆ ನಿಯರ್ ಇದೆ, ಹತ್ತಿರದಲ್ಲಿ ಇರೋದ್ರಿಂದ ನಿಮ್ಗೆ ಒಳ್ಳೆ ಭೂಮಿ ಎಕ್ಸಲೆಂಟ್ ಇರುತ್ತೆ. ನೋಡಿ ಭೂಮಿ ಯಾವ ಥರ ಇದೆ ಅಂತಂದರೆ ತುಂಬ ಚೆನ್ನಾಗಿದೆ. ಕಪ್ಪು ಭೂಮಿ, ಇದರಲ್ಲಿ ಕಲ್ಲು ಮಿಶ್ರಿತ ಇರೋದ್ರಿಂದ ಇದರಲ್ಲಿ ಎಲ್ಲ ಅಂಶನೂ ಇರುತ್ತೆ. ಕೆಂಪು ಭೂಮಿ, ಇದು ಒಳ್ಳೆ ಮೈನ್ಸ್, ಸೊಂಡೂರು ಮೈನ್ಸ್ ಯಾವ ಥರ ಮಣ್ಣು ಇದೆಯೋ ಆ ಥರ ಇದೆ. ಕಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ನೀರು 2 ಇದರಲ್ಲಿ ಬೋರ್ವೆಲ್ ಇದೆ. ಮತ್ತು ನೋಡಿ ಸುಮಾರು ಇದೊಂದು 10 ತೆಂಗಿನ ಮರ ಇದೆ, ತುಂಬ ಚೆನ್ನಾಗಿದೆ, ಎಲ್ಲ ಕಾಯಿ ಇದೆ. ಹಂಗಾಗಿ ಇಷ್ಟ ಇದೆ ಅಂತ ಕಾಲ್ ಮಾಡಿ. ಇದು ಬಂದ್ಬಿಟ್ಟು ನಿಮಗೆ 1 ಎಕರೆ ಬಂದ್ಬಿಟ್ಟು 29 ಲಕ್ಷ ಹೇಳ್ತಾ ಇದ್ದಾರೆ, ಅಂದರೆ 30 ಲಕ್ಷ ಅಂದ್ಕೊಳ್ಳಿ. ನೆಗೋಷಿಯಬಲ್ ಆಗುತ್ತೆ, 29 ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ತಾರ್ ರೋಡ್ ಅಟ್ಯಾಚ್ ಇದೆ, ನ್ಯಾಷನಲ್ ಹೈವೇ 2 ಕಿಲೋಮೀಟ್ರು ವಿತ್ ತಾರ್ ರೋಡ್ ಅಟ್ಯಾಚ್ ಇದೆ.